ಓಂ ಗಣಪತಿಯೇ ನಮಃ. ಓಂ ಶ್ರೀಂ ಶ್ರೀಮಾತ್ರೇ ನಮಃ. ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಡಿವೈನ್ ದಾಮೋದರ ಚಾನಲ್ಗೆ ಸ್ವಾಗತ. 2026ರ ಹೊಸ ವರ್ಷವು ಸಿಂಹರಾಶಿಯವರಿಗೆ ಆದಾಯ, ಖರ್ಚು, ರಾಜಗೌರವ, ಅವಮಾನ, ಆರೋಗ್ಯ, ಅನಾರೋಗ್ಯ, ಶಿಕ್ಷಣ, ಉದ್ಯೋಗ, ಮದುವೆ, ಗೃಹಯೋಗ, ವಾಹನ ಯೋಗ ಮತ್ತು ಇತರ ಹಲವು ವಿಷಯಗಳಲ್ಲಿ ಹೇಗಿರುತ್ತದೆ ಎಂಬುದನ್ನು ನೋಡೋಣ. ಈ ರಾಶಿಯವರಿಗೆ 2027ರಲ್ಲಿ ಆದಾಯ 5, ಖರ್ಚು 5, ಗೌರವ 7, ಅವಮಾನ 7. ಈ ರೀತಿಯಲ್ಲಿ ಇವರಿಗೆ ಆದಾಯ ವ್ಯಯಗಳು, ಗೌರವ ಅವಮಾನಗಳು ಇದೆ. ಮುಂಬರುವ ಹೊಸ ವರ್ಷ 2026ರಲ್ಲಿ ಜೂನ್ 1ರವರೆಗೆ ಸಿಂಹರಾಶಿಯವರೆಗೆ ಗುರುಗ್ರಹವು ಏಕಾದಶದಲ್ಲಿ ಲೋಹದ ರೂಪದಲ್ಲಿ ಸಂಚಾರ ಮಾಡುತ್ತಾನೆ ಮತ್ತು ವರ್ಷದ ಉಳಿದ ಭಾಗವು ವ್ಯಯದಲ್ಲಿ ರಜಿತ ರೂಪದಲ್ಲಿ ಸಂಚಾರ ಮಾಡುತ್ತಾನೆ. ಡಿಸೆಂಬರ್ 5, 2026ರವರೆಗೆ ರಾಹು ಮತ್ತು ಕೇತು ಜನ್ಮಸ್ಥಾನದಲ್ಲಿ 7ನೇ ಮನೆಯಲ್ಲಿ ಚಿನ್ನದ ರೂಪದಲ್ಲಿ ಅಂದರೆ ರಜತ ರೂಪದಲ್ಲಿ ಸಾಗುತ್ತಾರೆ. ಶನಿಯು 8ನೇ ಮನೆಯಲ್ಲಿ ಸಾಗುತ್ತಾನೆ ಮತ್ತು ಜುಲೈ 26ರಿಂದ ಡಿಸೆಂಬರ್ 11ರ ನಡುವೆ ರೇವತಿ ಮತ್ತು ಉತ್ತರಾಭಾದ್ರ ನಕ್ಷತ್ರಗಳಲ್ಲಿ ಸಾಗುತ್ತಾನೆ. ಈ ಗ್ರಹಸ್ಥಾನವನ್ನು ಅನುಸರಿಸಿ ವಿದ್ಯಾರ್ಥಿಗಳು ಸರಾಸರಿ ಫಲಿತಾಂಶಗಳನ್ನು ಹೊಂದಿರುತ್ತಾರೆ ಮತ್ತು ಕಷ್ಟಪಟ್ಟು ಅಧ್ಯಯನ ಮಾಡದೆ ಪರೀಕ್ಷೆಗಳಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುವುದು ಬಹಳ ಕಷ್ಟವಾಗುತ್ತದೆ. ಉದ್ಯೋಗಿಗಳಿಗೆ ಜೂನ್ವರೆಗೆ ಎಲ್ಲವೂ ಸಾಮಾನ್ಯವಾಗಿರುತ್ತದೆ. ಅನಂತರ ಪ್ರಮುಖ ವ್ಯಕ್ತಿಗಳು ಮತ್ತು ಮೇಲಧಿಕಾರಿಗಳ ಗಮನಕ್ಕೆ ಬರುವ ಕಾರಣ ಅವರಿಗೆ ಅನುಕೂಲಗಳು ಮತ್ತು ಬಡ್ತಿಗಳು ಸಿಗುತ್ತವೆ. ಮದುವೆಗೆ ಪ್ರಯತ್ನಿಸುತ್ತಿರುವವರಿಗೆ ಫೆಬ್ರವರಿ ಮತ್ತು ಮೇ ತಿಂಗಳುಗಳು ಅನುಕೂಲಕರವಾಗಿವೆ. ಬಹಳ ದಿನಗಳಿಂದ ಮಗುವಿನ ನಿರೀಕ್ಷೆಯಲ್ಲಿದ್ದವರಿಗೆ ಜೂನ್ ತಿಂಗಳೊಳಗೆ ಮಕ್ಕಳಾಗುವ ಸೂಚನೆ. ಹೊಸ ಮನೆ ಕಟ್ಟುವ ಸಾಧ್ಯತೆ ಇದೆ. ನಿರ್ಮಾಣದ ಮಧ್ಯದಲ್ಲಿ ನಿಲ್ಲಿಸಲಾದ ಮನೆ ಕೂಡ ಪೂರ್ಣಗೊಳ್ಳುವ ಅವಕಾಶಗಳಿದೆ. ವರ್ಷದ ಆರಂಭದಲ್ಲಿ ಉದ್ಯಮಿಗಳು ಮತ್ತು ರೈತರು ಉತ್ತಮವಾಗಿರುತ್ತಾರೆ. ಕಲೆಯಲ್ಲಿರುವವರು ಮತ್ತು ರಾಜಕೀಯ ನಾಯಕರು ಸೂಕ್ತ ಮನ್ನಣೆ ಪಡೆಯುತ್ತಾರೆ. ಆದರೆ ಕರಕುಶಲ ವಸ್ತುಗಳು, ಗುಡಿ ಕೈಗಾರಿಕೆಗಳು ಮತ್ತು ಗುತ್ತಿಗೆದಾರರಲ್ಲಿ ಇರುವವರು ಆಶಾದಾಯಕರಾಗಿ ಇರುತ್ತಾರೆ. ವರ್ಷದ ಮೊದಲಾರ್ಧದಲ್ಲಿ ಲಾವಾದೇವಿಗಾರರು, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು, ವಿನಿಮಯಕಾರರು ಮತ್ತು ಮಧ್ಯವರ್ತಿಗಳು ಭಾರೀ ಲಾಭವನ್ನು ಕಾಣುತ್ತಾರೆ. ಇವರಿಗೆ ತುಂಬ ಒಳ್ಳೆ ಕಾಲ ಇದು. ಆದರೆ ವಾಹನ ವಲಯ ಮತ್ತು ಇಟ್ಟಿಗೆ ತಯಾರಕರು ವರ್ಷದ ಮಧ್ಯದಲ್ಲಿ ಮಾತ್ರ ಅಭಿವೃದ್ಧಿ ಹೊಂದುತ್ತಾರೆ. ಜುಲೈ 27ರ ನಂತರ ಶನಿಯ ಹಿಮ್ಮುಖ ಸಂಚಾರ ಸಂಭವಿಸುತ್ತದೆ. ಈ ಅವಧಿಯಲ್ಲಿ ಉದ್ಯೋಗಿಗಳಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ವ್ಯವಹಾರದಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ಅಸ್ಥಿರ ಆಲೋಚನೆಗಳು, ಅಶಾಂತಿ, ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಶತ್ರು ತೊಂದರೆಗಳು ಮತ್ತು ಅನಿರೀಕ್ಷಿತ ನಷ್ಟಗಳು ಸಂಭವಿಸುತ್ತವೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಬೇಕಾಗಬಹುದು ಮತ್ತು ಔಷಧಿಯ ಸಿದ್ಧತೆಗಳನ್ನು ಮಾಡಲಾಗುತ್ತದೆ.
ಈ ಸಮಯದಲ್ಲಿ ಹನುಮಂತನಿಗೆ ವಿಳ್ಯದೆಲೆಗಳಿಂದ ಹಾರ ಹಾಕಿ ರುದ್ರಾಭಿಷೇಕ ಮಾಡಿ ಬಿಳಿ ಜಿಲ್ಲೇಡು ಮರಕ್ಕೆ ಪ್ರದಕ್ಷಿಣೆ ಹಾಕುವುದು ಒಳ್ಳೆಯದು. ಈ ಸಮಯದಲ್ಲಿ ನೀವು ಆರ್ಥಿಕವಾಗಿ ತೊಂದರೆಗೊಳಗಾಗಿದ್ದರೆ ಈ ಅವಧಿಯು ಗಮನಾರ್ಹ ಸವಾಲುಗಳು, ನೋವು ಮತ್ತು ಅತೃಪ್ತಿಯನ್ನು ತರುತ್ತದೆ. ಮೂಳೆ ರೋಗಗಳು, ಮುರಿತಗಳು, ಚರ್ಮದ ಸಮಸ್ಯೆಗಳು ಮತ್ತು ಕಡಿಮೆ ಶಕ್ತಿ. ಈ ಸಮಯದಲ್ಲಿ ವ್ಯಕ್ತಿಯು ತಮ್ಮದೇ ಆದ ಅಡೆತಡೆಗಳನ್ನು ಮತ್ತು ತಮ್ಮದೇ ಆದ ಜನರೊಂದಿಗೆ ಸಂಘರ್ಷಣವನ್ನು ಎದುರಿಸಬೇಕಾಗುತ್ತದೆ. ಸಾಮಾನ್ಯ ಕಾಳಜಿಗಳಿಂದ ಬೇರ್ಪಡುವಿಕೆ, ಶ್ರೇಷ್ಠತೆ, ಗಮನ, ನಿಷ್ಠೆ, ಶಿಸ್ತು, ಪ್ರಾಮಾಣಿಕತೆ ಮತ್ತು ಸ್ಥಿರತೆ ಹೆಚ್ಚಾಗುವ ಅವಕಾಶಗಳು. ಅನಾರೋಗ್ಯಕರ ಚಿಂತನೆ, ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರ ಸಾವು ಮುಂತಾದ ತಮ್ಮ ಹತ್ತಿರದ ಮತ್ತು ಆತ್ಮೀಯರನ್ನು ಕಳೆದುಕೊಳ್ಳುವ ಬಲವಾದ ಭಯವೂ ಇರುತ್ತದೆ. ಇಲ್ಲಿ ನೆನಪಿಡಬೇಕಾದ ಅಂಶವೆಂದರೆ ಜನರನ್ನು ಭಯಭೀತಿಗೊಳಿಸುವುದು ಅಲ್ಲ, ಬದಲಾಗಿ ಎಚ್ಚರಿಕೆಯಿಂದ ಮತ್ತು ಮಾನಸಿಕವಾಗಿ ಬಲಶಾಲಿಯಾಗಿ ಇರಬೇಕು ಎಂದು ನಾನು ಹೇಳ್ತಿದ್ದೀನಿ. ಆದರೆ ನಿಮ್ಮ ಜಾತಕದಲ್ಲಿ ಶನಿಯು ಒಳ್ಳೆಯದಾಗಿದ್ದರೆ ಶಾಂತಿಯನ್ನು ನೀಡುತ್ತದೆ, ಅವರ ತಲೆಯ ಮೇಲಿನ ಹೊರೆಯನ್ನು ನಿವಾರಿಸುತ್ತದೆ ಮತ್ತು ದೇವರು ಮತ್ತು ಹಿರಿಯರ ಸೇವೆ ಮಾಡಲು ವಿರಾಮ ತೆಗೆದುಕೊಳ್ಳಲು ಅವಕಾಶವನ್ನು ಖಚಿತವಾಗಿ ನೀಡುತ್ತದೆ. ಶನಿಯು ವ್ಯಕ್ತಿಯ ಸಾಮರ್ಥ್ಯವನ್ನು ಪರೀಕ್ಷಿಸುವ ಮೂಲಕ ತಾಳ್ಮೆಯನ್ನು ನೀಡುವ ಗ್ರಹವಾಗಿದೆ. ಜಾತಕದಲ್ಲಿ ಸಕಾರಾತ್ಮಕ ಶನಿ ಇರುವ ವ್ಯಕ್ತಿಯು ಶಾಂತತೆ ಮತ್ತು ವಿವೇಚನೆಯನ್ನು ಹೊಂದಿರುತ್ತಾನೆ ಎಂದು ಹೇಳಲಾಗುತ್ತದೆ. ಅದೇ ರೀತಿ ಬುಧವನ್ನು ಯುವಕ ಮತ್ತು ದುಷ್ಟ ಎಂದು ಹೇಳಲಾಗುತ್ತದೆ. ಆದರೆ ಶನಿ ವಯಸ್ಸಾದ ಮತ್ತು ಶಾಂತಿಯುತ ಅಂತ ಹೇಳಲಾಗುತ್ತದೆ. ಶನಿಯು ಬಲಶಾಲಿಯಾಗಿದ್ದಷ್ಟು ಆ ವ್ಯಕ್ತಿಯು ಹೆಚ್ಚು ಸಾಧಾರಣವಾಗಿರುತ್ತಾನೆ. ವ್ಯಕ್ತಿಯ ಸ್ವಭಾವವು ಅವನ ಜೀವನ ಮತ್ತು ಅವನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಬುಧಗ್ರಹವು ವ್ಯಕ್ತಿಗೆ ಬಾಲ್ಯದಲ್ಲಿ ಯಶಸ್ಸನ್ನು ನೀಡಿದರೆ, ಶನಿಗ್ರಹವು ಸಮಾಜದಲ್ಲಿ ಶಾಶ್ವತ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ಮತ್ತು ಅವರನ್ನು ಸಾಮಾಜಿಕ ಸೇವೆಗೆ ಸಿದ್ಧಪಡಿಸುತ್ತದೆ. ಆದ್ದರಿಂದ ಅಷ್ಟಮ ಶನಿಯ ಉಪಸ್ಥಿತಿಗೆ ಭಯಪಡುವ ಅಗತ್ಯವಿಲ್ಲ. ಸಮಯ ಕಳೆದಂತೆ ಅದು ನಿಮಗೆ ಕೌಶಲ್ಯಗಳನ್ನು ಕಲಿಸುತ್ತದೆ ಮತ್ತು ನಿಮಗೆ ಜವಾಬ್ದಾರಿಯನ್ನು ನೀಡುತ್ತದೆ. ಆದ್ದರಿಂದ ಈ ಸಮಯವನ್ನು ಭಕ್ತಿಯಿಂದ ಕಳೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಇದಕ್ಕೆ ಒಂದು ಲೈಕ್ ಮಾಡಿ. ನೀವು ಈ ವಿಡಿಯೋಕ್ಕೆ ಕೊಡೋ ಲೈಕಿಂದ ಇನ್ನಷ್ಟು ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ. ನಾನು ಇಂಥ ವಿಡಿಯೋಗಳನ್ನು ಮಾಡೋಕ್ಕೆ ಅವಕಾಶವೂ ಇರುತ್ತೆ, ಖುಷಿನೂ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.